ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಸ್ಪೆಷಲ್ ಪಾಯಸ, ಮುಕ್ಕಣ್ಣಿ ಪಾಯಸ ಅಂತ ಹೇಳ್ತಾರೆ. ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ತಿನ್ಲಿಕ್ಕಂತೂ ತುಂಬಾ ಸೂಪರ್ ಆಗಿರ್ತದೆ. ಇದೊಂದು ಡಿಫ್ರೆಂಟ್ ಆಗಿದೆ ಈ ಪಾಯಸ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೂ ಖುಷಿ ಆಗ್ತದೆ. ಹಾಗಾದ್ರೆ ಇನ್ಯಾಕ್ ತಡ, ಶುರು ಮಾಡೋಣ ಅಲ್ವಾ? ಇಲ್ಲಿ ನೋಡಿ, ಮುಕ್ಕಣ್ಣಿ ಪಾಯಸಕ್ಕೆ ನಾನಿಲ್ಲಿ ಬಾಳೆಹಣ್ಣು, ಮಾವಿನ ಹಣ್ಣು ಹಾಗೆ ಹಲಸಿನ ಹಣ್ಣನ್ನ ತಗೊಂಡಿದ್ದೇನೆ. ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಂತರ ಒಂದು ಕುಕ್ಕರ್ ತಗೊಂಡಿದ್ದೇನೆ. ಅದಕ್ಕೆ 1 ಕಪ್ನಷ್ಟು ಕಡಲೆಬೇಳೆ ಹಾಕೊಂಡಿದ್ದೇನೆ. 1 ಕಪ್ನಷ್ಟು ಸಾಗು ತಗೊಂಡಿದ್ದೇನೆ. ಹಾಗೆ 1 ಕಪ್ನಷ್ಟು ಹೆಸರು ಬೇಳೆಯನ್ನು ಕೂಡ ತಗೊಂಡಿದ್ದೇನೆ. ನೀವು ಇದರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಬೋದು. ಅಂದ್ರೆ ಯಾವುದಾದ್ರೂ ಬೇಳೆ ಅಥವಾ ಸಾಗನ್ನ ಮಾತ್ರ ಹಾಕಿ ಮಾಡ್ಬೋದು. ಎಲ್ಲವನ್ನ ಚೆನ್ನಾಗಿ ತೊಳಿರಿ. ತೊಳೆದ ನಂತರ ನೀವು ಕಟ್ ಮಾಡಿಟ್ಕೊಂಡ ಹಣ್ಣುಗಳಿದೆ ಅಲ್ಲ, 3 ಹಣ್ಣುಗಳು, ಅದನ್ನು ಕೂಡ ಹಾಕಿ ಒಳ್ಳೆ ಬೇಯಿಸ್ಕೊಳ್ಬೇಕು. ಸ್ವಲ್ಪ ನೀರು ಕೂಡ ಹಾಕಿ, ನೀರು ಮುಳುಗುವಷ್ಟು ಹಾಕೊಳ್ಳಿ. ಹಾಕಿ ಇದನ್ನ ಒಂದು 4 ವಿಸಿಲ್ವರೆಗೆ ಕೂಗಿಸ್ಕೊಳ್ಳಿ. ಅಂದ್ರೆ ಸ್ಮ್ಯಾಶ್ ಆಗಬೇಕು, ಅಲ್ಲಿಯವರೆಗೆ ಇದನ್ನ ಬೇಯಿಸ್ಕೊಳ್ಳಿ. ಈಗ ನಂದು ಬೇಯಿಸಿ ಆಗಿದೆ ನೋಡಿ, ಅದನ್ನ ಸ್ಮ್ಯಾಶ್ ಮಾಡ್ತಾ ಇದ್ದೇನೆ ನಾನು ಸೌಟಲ್ಲಿ. ಅಂದ್ರೆ ತುಂಬಾ ಬೆಂದ್ರೆ ಒಳ್ಳೇದಾಗ್ತದೆ. ನಿಮ್ಗೆ ಯಾವ್ದ್ರಿಂದ ಪಾಯಸ ಮಾಡಿದಿರ ಅಂತ ಗೊತ್ತಾಗುದಿಲ್ಲ. ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರ್ತದೆ. ನೋಡಿ, ಎಲ್ಲವನ್ನ ಸ್ಮ್ಯಾಶ್ ಮಾಡ್ತಾ ಇದ್ದೇನೆ. ಈಗ ಮಾವಿನ ಹಣ್ಣು ಕೂಡ ಸಿಗ್ತದೆ, ಹಾಗೆ ಹಲಸಿನ ಹಣ್ಣು ಕೂಡ ಸಿಗ್ತದೆ. ಈ ಹಣ್ಣಿನ ಸೀಸನ್ ಅಲ್ಲಿ ಈ ಪಾಯಸವನ್ನ ಒಮ್ಮೆ ಟ್ರೈ ಮಾಡಿ. ಮತ್ತೆ ನಾವು ಹಬ್ಬಕ್ಕೆ ಮಾಡ್ತೇವೆ ಅಂತ ಹೇಳಿದ್ರೆ ಈ ಹಣ್ಣುಗಳು ಸಿಗುದಿಲ್ಲ ನೋಡಿ. ಅದಕ್ಕೆ ನಾನಿಲ್ಲಿ ಈ ಹಣ್ಣಿನ ಸೀಸನ್ ಟೈಮ್ ಅಲ್ಲಿ ಇದನ್ನ ಮಾಡ್ತಾ ಇದ್ದೇನೆ. ನೋಡಿ, ಎಲ್ಲವೂ ಮಿಕ್ಸ್ ಆಗಿ ಚೆನ್ನಾಗಾಗಿದೆ. ಈಗ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ ನಾನು. ಒಳ್ಳೆ ಕುದಿ ಬಂದಿದೆ, ಇನ್ನು ಸ್ವಲ್ಪ ಬೆಂದಿದೆ. ಈಗ ಇದಕ್ಕೆ ನಾನು 1 ಕಪ್ನಷ್ಟು ಬೆಲ್ಲ ತಕೊಂಡಿದ್ದೇನೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕೊಳ್ಳಿ. ಅಂದ್ರೆ ನಿಮ್ಮ ಇಷ್ಟಕ್ಕೆ ತಕ್ಕ ಹಾಗೆ. ಮೊದಲೇ ಇದು ಸ್ವೀಟ್ ಇದೆ ಹಣ್ಣುಗಳಿಂದ. ಇನ್ನು ಕೂಡ ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೇನೆ. ನಾನು ಒಂದು ಅರ್ಧ ಕಪ್ನಷ್ಟು ತಗೊಂಡಿದ್ದೇನೆ. ಬೇಕಾದ್ರೆ ಇನ್ನು ಕಡಿಮೆ ಮಾಡ್ಕೋಬಹುದು. ಬೆಲ್ಲ ಹಾಕಿ ಎಲ್ಲವೂ ಕರಗುವವರೆಗೆ, ಅಂದ್ರೆ ಬೆಲ್ಲ ಎಲ್ಲ ಕರಗುವವರೆಗೆ ಕೈ ಆಡಿಸ್ತೀರಿ. ಪಾಯಸ ಆಗ್ತಿರುವಾಗನೇ ಒಳ್ಳೆ ಪರಿಮಳ ಬರ್ತದೆ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೇನೆ. ಇನ್ನೊಂದು ಹೇಳುದಂದ್ರೆ 1 ಕಪ್ನಷ್ಟು ನಾನು ತೆಂಗಿನ ತುರಿ ತಕೊಂಡು ಅದರ ಹಾಲನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಎಲ್ಲವನ್ನ ನೀವು ಮೊದಲೇ ರೆಡಿ ಮಾಡಿಟ್ಕೊಂಡ್ರೆ ಬೇಗ ಪಾಯಸ ರೆಡಿ ಆಗ್ತದೆ. ನೋಡಿ, ಈಗ 1 ಕಪ್ನಷ್ಟು ನಾನು ತೆಂಗಿನ ಹಾಲನ್ನು ಹಾಕಿದ್ದೇನೆ. ತೆಂಗಿನಕಾಯಿಯ ಹಾಲನ್ನೇ ಹಾಕಿ, ಯಾಕಂದ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ಮತ್ತೆ ನಾರ್ಮಲ್ ಡೈರಿ ಹಾಲು ಹಾಕಿದ್ರೆ ಒಡೆದು ಹೋಗುವ ಚಾನ್ಸಸ್ ಕೂಡ ಇರ್ತದೆ. ಅದಕ್ಕೆ ಇಲ್ಲಿ ನೀವು ತೆಂಗಿನಕಾಯಿ ಹಾಲನ್ನೇ ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ನೀವಿಲ್ಲಿ ಹಾಕೊಳ್ಳಿ. ಏಲಕ್ಕಿಯನ್ನ ಪುಡಿ ಮಾಡಿಟ್ಕೊಂಡ್ರೆ, ಫಸ್ಟಿಗೆ ಎಲ್ಲ ಕೆಲಸವನ್ನ ಮಾಡಿಟ್ಕೊಂಡ್ರೆ ಬೇಗ ಪಾಯಸ ರೆಡಿ ಆಗ್ತದೆ. ನೋಡಿ, ಎಲ್ಲವೂ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೇನೆ. ಅಂದ್ರೆ ಹಣ್ಣನ್ನ ಕಟ್ ಮಾಡಿಡಿ, ತೆಂಗಿನಕಾಯಿ ಹಾಲನ್ನ ತೆಗ್ದಿಡಿ, ಹಾಗೆ ಏಲಕ್ಕಿ ಪುಡಿಯನ್ನ ಮಾಡ್ಕೊಂಡಿಡಿ. ಆಗ ಪಾಯಸ ಬೇಗ ರೆಡಿ ಆಗ್ತದೆ. ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನ ಕೊಡಬೇಕು. 1 ಸ್ಪೂನು ತುಪ್ಪ ಹಾಕೊಂಡಿದ್ದೇನೆ. ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಬ್ರೌನ್ ಬರುವವರೆಗೆ ಫ್ರೈ ಮಾಡಿ. ನಂತರ ಇದನ್ನ ನೀವು ಮುಕ್ಕಣ್ಣಿ ಪಾಯಸಕ್ಕೆ ಹಾಕೊಂಡ್ರೆ ಸೂಪರ್ ಆಗಿರುವಂತಹ ಮುಕ್ಕಣ್ಣಿ ಪಾಯಸ ರೆಡಿ ಆಗ್ತದೆ. ನೀವು ಇದನ್ನ ಒಮ್ಮೆ ಟ್ರೈ ಮಾಡಿ, ನಿಮ್ಗೆ ಖಂಡಿತವಾಗ್ಲೂ ಖುಷಿ ಆಗ್ತದೆ. ಮನೆಯಲ್ಲಿ ಬೇಕಾದಷ್ಟು ಹಲಸಿನ ಹಣ್ಣು, ಮಾವಿನ ಹಣ್ಣು ಇರುವಾಗ ಈ ತರ ಒಂದು ಟ್ರೈ ಮಾಡ್ಕೊಂಡು ಮಕ್ಕಳಿಗೆ ಕೊಡಿ. ಮಕ್ಕಳಿಗೆ ರಜೆ ಇರುವಾಗ ಇದು ತಿನ್ನುವುದೇ ಒಂದು ಖುಷಿ ಅಲ್ವಾ? ನಾನಂತೂ ಸರ್ವಿಂಗ್ ಪ್ಲೇಟಿಗೆ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೇನೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೀವು ಯಾವ ಪಾಯಸ, ಅಂದ್ರೆ ಯಾವ್ದ್ರಿಂದ ನೀವು ಮಾಡಿದಿರಿ ಅಂತ ಗೊತ್ತೇ ಆಗುದಿಲ್ಲ. ಹಾಗೆ ಹೆಸರು ಕೂಡ ಡಿಫ್ರೆಂಟ್ ಆಗಿದೆ, ಮುಕ್ಕಣ್ಣಿ ಪಾಯಸ ಅಂತ. ಒಮ್ಮೆ ಇದನ್ನ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ತಾನೆ? ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ರಿಗೂ ಶೇರ್ ಮಾಡಿ. ಕಮೆಂಟ್ ಹಾಕ್ಲಿಕ್ಕಂತೂ ಮರೆಯಲೇಬೇಡಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.